ಅಯ್ಯ ಅದ್ಯಾಕೆ ಹಿಂಗ ಆತರ ಮಾಡಿಯೇ? ಎಲ್ಲಾದ್ರೂ ಒಣ್ಬೇಕಾದ್ರೆ ಮನ್ಸು ನಿಧಾನದಾಗಿರ್ಬೇಕು. ನಿಧಾನವಾಗಿ ಸಂಡೆ ಗಂಟ ಇಲ್ಲೇ ಕುಂತಿರು. ಆಯ್ತು, ಸುಮ್ಕೆ ಕೂಗಾಡ್ಬೇಡ ಕಣಯ್ಯ. ಸರು ವಿನಂತಿ, ಏನ್ ಯೋಚನೆ ಮಾಡ್ತಿದೀಯಾ? ಯಾಕೆ ಹಿಂಗ್ ಓಡಾಡ್ತಿದೀಯಾ? ಮೈಲ್, ಏನಾಯ್ತು? ಕರ್ಮ ಕಣವ, ಹಾಳಾದ್ ಬಲಗಣ್ಣು ಒಂದೇ ಸಮನೆ ಒಡ್ಕೋತಾ ಇದೆ. ಇದೇ ಟೈಮಲ್ಲಿ ಆ ಲೋಕಿ ಬೇರೆ ಫೋನ್ ಆಫ್ ಮಾಡ್ಕೊಂಡವನೆ. ಇಲ್ಲಿ ನೋಡಿದ್ರೆ ಮಾವ ಜೈಲ್ಗೋದ್ ಪೋಸ್ಟ್ ವಿಚಾರ ಎಲ್ಲ ಕಡೆ ಹರಿದಾಡ್ತಾ ಇದೆ. ಇದೆಲ್ಲ ನೋಡ್ತಾ ಇದ್ರೆ ಒತ್ತಾರಿಕೆ ಏನಾದ್ರೂ ಆಯ್ತದೆ ಅಂತ ಅನಿಸ್ತಾ ಇದೆ ಕಣವ. ಅಲ್ವೇ, ಇವಾಗ ಈ ವಿಚಾರ ಆಚೆ ಬರೋದ್ಕೂ ಲೋಕಿ ಫೋನ್ ಆಫ್ ಆಗಿರೋದ್ಕೂ ಏನೇ ಸಂಬಂಧ? ಆ ಲೋಕಿ ದುಡ್ಡು ಕೇಳ್ದ ಕಣವ, ಅಡ್ಜಸ್ಟ್ ಮಾಡ್ಕೊಡಕ್ ಆಗ್ಲಿಲ್ಲ. ಅದ್ಕೆ ಏನಾದ್ರೂ ಬಂದು ಒತ್ತಾರಿಗ್ ಬಾಯ್ ಬಿಟ್ಬಿಡ್ತಾನೋ ಅಂತ ನೆನ್ಸ್ಕೊಂಡ್ರೆ ಎದೆಲ್ಲ ಹೊಡ್ಕೋತದೆ ಕಣವ. ಏನು ಆಗಕ್ಕಿಲ್ಲ ಕಣೆ, ಸುಮ್ಕೆ ಇರೋ, ಧೈರ್ಯವಾಗಿರೆ. ಅದು ಅಲ್ದೆ ಈಶ್ವರಿ ಅದಕ್ಕೆ ಅವರೆಲ್ಲ ನೋಡ್ಕೋತಾರ ಬಿಡು. ಅದ್ಕೆ ನನ್ಗೆ ಹೆದರಿಕೆ ಆಯ್ತಾ ಇರೋದು. ಆ ಈಶ್ವರಿ ಅತ್ತನೇನೋ ಸಾಮಾನ್ಯದೋಳು ಅಂತ ಅನ್ಕೊಂಡಿದ್ಯಾ? ತಾನ್ ಗೆಲ್ವನ್ ಸಿಂಹಾಸನ ಏರಕ್ಕೆ ಯಾರನ್ನ ಬೇಕಾದ್ರೂ ಮೆಟ್ಲು ಮಾಡ್ಕೊಂತಾಳೆ. ಅಂತದ್ರಲ್ಲಿ ನಾನು ನೀನು ಯಾವ ಲೆಕ್ಕನವ? ಅವಳು ತನ್ನ ಬೇಳೆ ಬೇಯಿಸ್ಕೊಳಕ್ಕೆ ಏನ್ ಬೇಕಾದ್ರೂ ಮಾಡ್ತಾಳೆ ಅಂತ ನಂಗೂ ಗೊತ್ತು. ಆದ್ರೆ ಈ ವಿಚಾರದಲ್ಲಿ ಉಲ್ಟಾ ಹೊಡಿಯಕ್ಕಿಲ್ಲ ಅನ್ಸ್ತದೆ. ಅದ್ಕೆ ನಿಮ್ಗೇನು ತಿಳಿಯಕ್ಕಿಲ್ಲ ಅನ್ನೋದು. ಇಷ್ಟು ದಿನ ಇಲ್ದೇ ಇರೋ ಪೋಸ್ಟು ನಾಳೆ ಒತ್ತಾರಿಕೆ ಮನೇಲಿ ಫಂಕ್ಷನ್ ಅಂದ್ ಕೂಡ್ಲೆ ಬಂದದೆ ಅಂದ್ರೆ ಯೋಚನೆ ಮಾಡವ್ವ. ನೀನೇನಾದ್ರೂ ಹೇಳವ್ವ, ಆ ಪೋಸ್ಟರ್ ಹಿಂದೆ ಈಶ್ವರಿಯತ್ತೆ ಕೈವಾಡ ಇರೋದ್ರಲ್ಲಿ ಯಾವ ಅನುಮಾನನೂ ಇಲ್ಲ. ಅವಳು ನಮ್ ಬೆನ್ನ ಹಿಂದ್ಗಟ್ಟೆ ಏನೋ ಮತ್ಲಕ್ ಮಾಡೋಳೆ ಕಣವ. ಆದ್ರೆ ಅದೇನು ಅಂತ ನಮ್ಮಿಬ್ರಿಗೂ ಗೊತ್ತಾಯ್ತಿಲ್ಲ ಅಟೆಯ. ನೀ ಹೇಳ್ತಾ ಇರೋದ್ ಕೇಳ್ತಾ ಇದ್ರೆ ನನ್ಗೂ ಯಾಕೋ ಅನುಮಾನ ಬತ್ತೈತೆ ಕಣೆ. ಹಂಗಾರೆ ಅವಳ ಉದ್ದೇಶ ಏನು? ಏನ್ ಮಾಡಕ್ ಹೊಂಟವಳೆ ಅಂತ ಅರ್ಥ ಆಯ್ತಿಲ್ವೇ? ಏನ್ ಮಾಡಕ್ ಹೊಂಟವಳೋ ಯಾರಿಗ್ ಗೊತ್ತು. ಅವಳಂತೂ ಅವಳ ಆಟನ ಶುರು ಮಾಡ್ಕೊಂಡವಳೆ. ಆದ್ರೆ ನಾಳೆ ಒತ್ತಾರಿಕೆ ಏನಾದ್ರೂ ಒಂದ್ ಹಾಗೆ ಆಯ್ತದೆ. ಒಬ್ರು ಬಲಿ ಆಗೋದಂತೂ ಸತ್ಯ. ಆ ಒಬ್ರು ಯಾರು? ನಾನೇಯಾ ಅನ್ನೋದೇ ಕಣವ ನನ್ಗಿರೋ ಹೆದರಿಕೆ. ರತ್ನೆ, 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 ಎಲ್ಲಿದ್ಯವ ನೀನು? ಬೇಗ ಬರವ. ಅಯ್ಯೋ, ಅಲ್ಲಿ ಊರ್ ಜನ ಎಲ್ಲ ಕಾಯ್ಕೊಂಡ್ ನಿಂತವ್ರೆ. ಅಲ್ಲ, ಮನೆಯವ್ರು ಎಲ್ಲಪ್ಪ ಅಂತ ನನ್ ಕೇಳ್ತಾವ್ರೆ. ಅವ್ವ ಅವ್ವ ಬಾವ್ವ, ಇಲ್ಲಿ ತಡ ಆಯ್ತದೆ. ಅಯ್ಯಯ್ಯ, ಇರ್ಲವಸಿ, ಅವಳೆಲ್ಲ ಕೆಲಸ ಮಾಡಿ ತಯಾರಾಗಿ ಬರೋದ್ ಬ್ಯಾಡ್ವೆ? ಮೊದ್ಲೇ ಮಳೆ ಹನಿ ಕಾಲ, ಅಲ್ಲಿ ದನ ಕರು ಕಟ್ಕೊಂಡಿರೋರೆಲ್ಲ ಕಾಯ್ಕೊಂಡ್ ಕುಂತವ್ರೆ. ಅವ್ರ ಬಿರ್ನೆ ಹೋಗ್ಬಿಟ್ಟು ವಾಪಸ್ ಬಂದ್ಬಿಟ್ಟು ತಿರುಗಿ ಡೈರಿಗೆ ಹಾಲ್ ಹಾಕದ್ ಬೇಡ್ವೆ? ಫಂಕ್ಷನ್ ಮಾಡಿಕೊಂಡಿರೋರೆ, ನಾವೇ ತಡ ಮಾಡಿದ್ರೆ ಹೆಂಗೆ ಅಂತೀನಿ. ಅಯ್ಯ ಅದ್ಯಾಕೆ ಹಿಂಗ ಆತರ ಮಾಡಿಯೇ? ಎಲ್ಲಾದ್ರೂ ಒಣ್ಬೇಕಾದ್ರೆ ಮನ್ಸು ನಿಧಾನದಾಗಿರ್ಬೇಕು. ನಿಧಾನವಾಗಿ ಸಂಡೆ ಗಂಟ ಇಲ್ಲೇ ಕುಂತಿರು. ಆಯ್ತು, ಸುಮ್ಕೆ ಕೂಗಾಡ್ಬೇಡ ಕಣಯ್ಯ. ಸರು ಸರು ನೋಡು, ಶಾಲೆ ಮುಗಿಸ್ಕೊಂಡು ಮನೆಯಾಗೆ ಇರು, ಹುಷಾರು ಮನೆ ಕಡೆ. ಸರಿ ಅವ, ನಟಿ ನಟಿ ಬನ್ನಿ. ಯಾವುದೇ ಅಡ್ಡಿ ಆತಂಕ ಇಲ್ಲದೆ ಈ ಶಾಸ್ತ್ರವನ್ನು ನೆರವೇರಿಸ್ಬಿಡಪ್ಪ. ನಾನಿನ್ನೇನು ಕೇಳ್ಕೊಳಕಿಲ್ಲ. ತಿರುಗಿ ಏನಮ್ಮಿ ನಿಂದು? ಯಾವ್ರಿ ಕೈ ಮುಗಿತಾ ಇದ್ದೆ, ಹಿಂಗ ಆತರ ಮಾಡಿಯ ನೀನು? ಈ ಫಂಕ್ಷನ್ ವಿಷಯ ಕೇಳಿದಾಗಿಂದ ನೋಡ್ತಾನೆ ಇವನಿ. ಅದೇನ ಆತಂಕ ಪಟ್ಕೊಂಡಿಯೋ ನಾನಂತೂ ಕಾಣೆ ಕಣಮ್ಮಿ. ಆಮೇಲೆ ಅಲ್ಲಿ ಹೋದಾಗ ಆ ವಿದ್ಯಂತ ಹೋಗ್ಬಿಟ್ಟು ನಂಗೆ ಹಂಗಾಯ್ತದೆ ಹಿಂಗಾಯ್ತದೆ ಅಂತ ಏನೇನೋ ಹೇಳ್ಬಿಟ್ಟು ಅವಳು ತಲೆಗಿಲೆ ಕೆಡಿಸ್ಬಿಟ್ಟಿಯೇ. ನಂಗೆ ನಾಟು ಗೊತ್ತಾಗಕ್ಕಿಲ್ವೇ? ಅಪ್ಪ
ಲೇಟ್ ಆಯ್ತು ಅಂತ ನೀನೇ ತಡ ಮಾಡ್ತಾ ನಿಂತ್ಬಿಟ್ರೆ ಹೆಂಗೆ? ಓಡ್ಬಾರ್ದೆ? ಆಯ್ತಪ್ಪ, ನಂದೇ ಟೈಮ್ ಆಗೋಯ್ತು ಈಗ. ನಡಿ ಹೋಗೋಣ. ಹುಷಾರು ಕಣವ ಮನೆ ಕಡೆ. ಏಟ್ ಕಿತ ಮಾಡಿದ್ರೆ ಚುಚ್ಚ ಆಗಲ್ಲ. ಯಾರ್ ಫೋನ್ ತಮ್ಮ ಸ್ವಿಚ್ ಆಫ್ ಬರ್ತಾ ಇರೋದು? ಯಾರು ಮಾಡ್ತಾ ಇದೀಯಾ? ಸತ್ಯ ಹೇಳೋರ್ಗೆ ಕಳ್ಳ. ಸತ್ಯ ಹೇಳವ್ರ? ನೀನ್ ಯಾವ ಸತ್ಯದ ಬಗ್ಗೆ ಮಾತಾಡ್ತಾ ಇದೀಯ ಅಂತಮ್ಮ? ಈಟ್ ದಿನ ನಾವ್ ಯಾವ ಹುಡುಕ್ತಾ ಇದ್ವೋ ಯಾರು ಸತ್ಯ ಇಲ್ ನೋಡ್ಲಾ, ಗೊತ್ತಾಯ್ತದೆ. ಈಟ್ ದಿನ ಆಡ್ತಿದ್ ಕಣ್ಣ ಮುಚ್ಚಾಲೆ ಆಟಕ್ಕೆ ಈಗ ತೆರೆ ಬೀಳ್ತಾಯ್ತಲ್ಲ. ಈಟ್ ದಿನ ನೆಮ್ಮದಿ ಕಿತ್ಕೊಂಡು ಅವಳ ಆರಾಮಾಗಿದ್ಲು ಅಲ್ವೇ? ಈಗ ಅವಳ ಬಂಡವಾಳ ಬಯಲಾಗೋ ಟೈಮ್ ಬಂದದೆ. ಅಲ್ಲಿ ನೋಡವ, ಏಟೊಂದು ಖುಷಿಯಾಗವಳೆ. ನನ್ನ ತಮ್ಮನ ನಗ ಕಿತ್ಕೊಂಡು ಇವಳು ಮಾತ್ರ ಖುಷಿಯಾಗವಳೆ. ನಗು ಕೊಟ್ಟವಳನ್ನ ಮರಿಬೋದು ಕಣೆ, ಆದ್ರೆ ನನ್ನ ನಗು ಕಿತ್ಕೊಂಡವಳು ಯಾವಾಗ್ಲೂ ನೆನಪಾಗಿರ್ತಾಳೆ. ಎಲ್ಲಿ ಗಂಟ ಇವಳು? ಅವಳ ಕಣ್ಣೀರಲ್ಲಿ ಅವಳೆ ಕೈ ತೊಳೆಯೋ ಗಂಟ. ಅಮ್ಮವ್ರೆ, ಒಂಚೂರು ಏಲಕ್ಕಿ ಕಾಯಿ ಕೊಡ್ತೀರಾ? ಅದ್ಯಾಕ್ಲಾ ಜೈಲಲ್ಲಿ ಕಂಬಿಯಿಂದ ಮಾತಾಡ್ದಂಗ್ ಮಾತಾಡ್ತಾ ಇದ್ಯಾ? ನೀನೇನ್ ಅಪರಾಧಿನೂ ಅಲ್ಲ, ನಾವೇನ್ ಶಿಕ್ಷೆನೂ ಕೊಟ್ಟಿಲ್ಲ. ಹಂಗಲ್ಲ ಭಟ್ರೆ, ಇಲ್ಲಿ ಯಾಕೆ ಹಿಂಗ್ ನಿಂತಿದ್ದೀರಾ ಅಂತ ಹೇಳ್ದೆ. ಅಡ್ಗೆ ಮನೆನಾಗೆ ಸಾವಿತ್ರಿ ಅವಳನ್ನ ಕೇಳೋಗಿ ಕೊಡ್ತಾಳೆ. ಸರಿ ಅಮ್ಮವ್ರೆ. ಈಶ್ವರಿ, ಅವನ್ ಯಾಕೆ ಒಳಿಗ್ ಬರೋದು ಅಂತ ಅಲ್ಲ ನಿಂತ್ಕೊಂಡು ಕೇಳ್ತವನೆ. ಅದಕ್ಕೆ ಯಾಕೆ ನೀನು ಜೈಲು ಅಂತೆಲ್ಲ ಹೇಳ್ತಾ ಇದೀಯಾ? ಅಕ್ಕ, ಅವ್ನ್ ಕಂಬಿ ಹಿಡ್ಕೊಂಡ್ ನಿಂತಿದ್ದು ನನ್ ಕಣ್ಣಿಗೆ ಹಂಗೆ ಕಾಣಿಸ್ಬಿಡ್ತು ನೋಡು, ಅದಕ್ಕೆ ಹಂಗೆ ಹೇಳ್ದೆ. ಈಶ್ವರಿ, ಇಬ್ರುವೆ ಒಬ್ರಿಗಿಂತ ಒಬ್ರು ಎಷ್ಟು ಮುದ್ದ ಕಾಣಿಸ್ತಾರಲ್ವೇ? ಅಪ್ಪ ಸಂದಾಗಿದ್ಯಾ ಅಪ್ಪ? ಪಯಣ ಎಲ್ಲ ಸಂದಾಗೈತೆ ಕಣವ. ಅಪ್ಪ ಹೆಂಗಿದ್ಯಾ? ಚಂದಾಗಿದ್ದೀನವ ನೀನು? ಅಜ್ಜಿ ಚಂದಾಗಿದ್ಯಾ ಅಜ್ಜಿ? ಚಂದಾಗಿದ್ದೀನಿ ಕಂಡ. ಬನ್ರಮ್ಮ, ಇಳಿರಿ. ಅಪ್ಪಯ್ಯ ಅವ್ವ, ನೀವೆಲ್ರೂ ಒಳಕ್ ಹೋಗಿ ನಾನ್ ಕಳಿಸ್ತೀನಿ. ಆಯ್ತವ, ಆಯ್ತು. ಬನ್ನಿ ಬನ್ನಿ, ನೀವ್ ಹೋಗಿ. ನಮಸ್ತೆ ಅಕ್ಕ, ಸಂದಾಗಿ ಚಿತ್ರ, ವಿದ್ಯಾ, ಆ ಚಿತ್ರಕ್ಕ ದೊಡವ ಕರಿತವ್ರೆ, ಬಾ. ಅಕ್ಕ, ಅಟ್ಟಿಂದ ಎಲ್ಲರೂ ಬಂದವ್ರೆ, ಮಾತಾಡ್ಸ್ಕೊಂಡ್ಬಿಡ್ತಾರೆ. ಆಮೇಲೆ ಬಂದು ಮಾತಾಡ್ಸುವಂತೆ ಮೊದ್ಲು ದೊಡವ ಕರಿತವ್ರೆ, ಬಾ ಬಾ ವಿದ್ಯಾ. ಚಿತ್ರಕ್ಕ ಅದೇನೋ ಅರ್ಜೆಂಟ್ ಅಂತೆ, ಬಾ. ಎಲ್ಲ ಇವಳ ಶ್ರೀಮಂತಿಗೆ ಬಂದೇಟ್ಗೆ
ಏಟೊಂದು ದೊಡ್ಡ ಸ್ಥಾನ ಬಂದ್ಬಿಡ್ತಾ, ಎಲ್ರನ್ನೂ ಮಾತಾಡ್ಸ್ಬಿಟ್ಟು ನಾನು ನೋಡಿದ್ರು ಮಾತಾಡ್ಸ್ದಂಗೆ ಹೋಯ್ತಾವಳಲ್ಲ. ಓ ಈಗ ಬಂದ್ರಾ? ಬನ್ನಿ ಹಾ. ಬನ್ನಿ. ಹೆಂಗಿದ್ದೀರಾ ಅಮ್ಮೋರೆ? ನನ್ಗೇನೆ ಒಳ್ಳೆ ಗುಂಡ್ಕಲ್ ಇದ್ದಂಗ ಅವನಿ. ಏನೇ ಕಾಳಿ, ನೀನ್ ಇನ್ನು ಪ್ರಾಯದ ಹುಡುಗಿ ಹಂಗೆ ನೀರ್ ತರಕ್ ಹೋದಿಯೋ ಹೆಂಗೆ? ಅದಕ್ ನನ್ ಸೊಸೆ ಎಲ್ ಬಿಟ್ಟಾಳು? ಬಿಟ್ರು ಹೋಗ್ಬೇಡ, ಆರಾಮಾಗಿ ಅಟ್ಟಿಲಿರು. ನೀವ್ ಸಂದಾಗಿದ್ದೀರ ತಾನೆ? ಹೇಳಿಲ್ವೇ ಗುಂಕಲ್ ಇದ್ದಂಗಿದ್ದೀವನಿ ಅಂತ. ರತ್ನಿ ಅವರೇ ಸಂದಾಗಿದ್ದೀರಾ? ಹಾ. ಆಮೇಕೆ ರತ್ನ, ನೀನು ನೆಂಟ್ರಂಗೆ ಇಲ್ಲೇ ಕುತ್ಕೊಂಡ್ಬಿಡ್ಬೇಡ. ಒಳಿಕ್ ಬಂತು ಅದೇನೇನ್ ಶಾಸ್ತ್ರ ಮಾಡ್ಬೇಕೋ ಬಂದು ಹಸಿ ನೋಡು. ಅದ್ಕೇನಂತೆ, ಬುಡಿ ಅಮ್ಮೋರೆ, ಮಾಡೋಣ. ಲೇ ಚಂಪಾ ಮೋನ, ಬಂದವ್ರಿಗೇನಾದ್ರೂ ಕುಡಿಯೋಕ್ ಕೊಡಿ. ಸರಿ ಅತ್ತೆ, ಈಗ್ಲೇ ಕಳಿಸ್ಕೊಡ್ತೀನಿ. ಏನು ಅಟ್ಟಿಗೆ ಮರಿಮೊಮ್ಮಗ ಬಂದದ್ಕೆ ಒಳ್ಳೆ ವಯಸ್ಸು, ಚಿಕ್ಕದಾಗಿ ಯಾರಿದ್ ಹುಡುಗಿ ಕಣ್ಣಂಗ್ ಕಾಣ್ತಿದ್ಯಾ? ಮನಸ್ಸು ನಕ್ರೆ ಆಯಸ್ಸು ಜಿಗಿತದೆ, ವಯಸ್ಸು ಕಮ್ಮಿ ಆಯ್ತದಂತೆ ಹೇಳಿಲ್ವೇ? ಹಂಗೆ ನಮ್ ವಿದ್ಯಾನ ಕಾಲ್ಗುಣದಿಂದ ಅಟ್ಟಿಲಿ ಎಲ್ಲ ಒಳ್ಳೇದಾಯ್ತದೆ, ಅದರಿಂದ ಆನಂದ ತುಂಬದೆ. ಅದಕ್ಕೆ ನಿನ್ ಕಣ್ಣಿಗೆ ನಾನು ಹಂಗೆ ಕಾಣ್ತಾ ಇವ್ನಿ. ಮಗಳ ವಿಷಯದಲ್ಲಿ ಮನ್ಸನ್ನೇ ಕಲ್ಲು ಮಾಡ್ಕೊಂಡ್ಬಿಟ್ಟಿದ್ದ ನನ್ನ ಮಗ. ಆದ್ರೆ ನಮ್ ವಿದ್ಯಾ ಧೈರ್ಯ ಮಾಡಿ ನನ್ನ ಮಗನ ಮನ್ಸನ್ನ ಕರಗಿಸಿ ಅವನ್ ಕಣ್ಣು ತೆರೆಸ್ಬಿಟ್ಲು. ನನ್ ಮೊಮ್ಮಗಳನ್ನ ಅಟ್ಟಿಗೆ ಬರುವಂಗ್ ಮಾಡ್ಬಿಟ್ಲು ಕಣೆ. ಒಳ್ಳೆ ಸೊಸೆ ಬಂದ್ರೆ ಮನೆಗೆ ಶಾಂತಿ ಸಂತೋಷ ಅಂತಾರೆ. ನಮ್ ವಿದ್ಯಾ ಮಾತನ್ನ ದಿಟ ಮಾಡ್ಬಿಟ್ಲು. ನನ್ ಮೊಮ್ಮಗಳ ಬಗ್ಗೆ ನಿನ್ನ ಬಾಯಿಂದ ಇಂಥ ಮಾತು ಬರ್ತದೆ ಅಂದ್ರೆ ಅವಳ ಜನ್ಮ ಸಾರ್ಥಕ ಆಯ್ತು. ನನ್ ಜೀವನ ಪಾವನ ಆಗೋಯ್ತು. ಗುಣಕ್ಕೆ ಮತ್ಸರ ಯಾಕೆ? ನಾನು ತಪ್ಪು ಇದ್ರೆ ತಪ್ಪು ಅಂತ ಹೇಳ್ತೀವ್ನಿ, ಸರಿ ಇದ್ರೆ ಸರಿ ಅಂತ ಹೇಳ್ತೀವ್ನಿ. ಅದನ್ನ ನೀನ್ ಬಾಯ್ ಬಿಟ್ಟು ಬೇರೆ ಹೇಳ್ಬೇಕೆ? ನಿನ್ ಮಾತು ಹೊರಟು ಅಷ್ಟೇಯ, ನಿನ್ ಮನಸ್ಸು ಸಾನೆ ಒಳ್ಳೇದು. ಓ ಈಗ ಬಂದ್ರೆ? ಸತ್ಯ, ನೀವಾದ್ರೂ ಮಾತಾಡ್ಸಿದ್ರಲ್ಲ, ಸಂತೋಷ ಆತ್ ಬಿಡಿ. ಯಾಕೆ ಬಂದವ್ರನ್ನೆಲ್ಲ ನಮ್ ವಿದ್ಯೆನೇ ಮಾತಾಡಿಸ್ತಿದ್ಲು, ನಿಮ್ಮನ್ ಮಾತಾಡಿಸ್ಲಿಲ್ವೇ? ಅದ್ಯಾಕೋ ಕಾಣ್ಯಮ್ಮವ್ರೆ, ನಾನು ನೋಡ್ದಂಗ ಹಂಗೆ ಹೊಂಟೋದ್ರು. ಅಲ್ಪಂಗೆ ಐಶ್ವರ್ಯ ಬಂದ್ರೆ ಸಂಪ್ರದಾಯನೋ ಸಂಸ್ಕೃತಿನೋ ತಲೆ ಕೆಳಗ್ ಮಾಡದಂತೆ, ಹಂಗೆ ನಮ್ ಗೌಡ ಸೊಸೆಗೆ ಶಾನೆ ದುರಂಕಾರ ಬಂದ್ಬಿಡಿದ್ ಕಣ್ಲಾ. ಹೂ ಕಣ್ಲ, ಅವಳು ಕಾಳು ಭೂಮಿ ಮೇಲೆ ಇರಕ್ಕಿಲ್ಲ ಅಂತವೆ, ಅವಳು ಹಳೇದೆಲ್ಲ ಮರ್ತ್ಬಿಟ್ಟವಳೆ.